ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ತಮಿಳುನಾಡಿನಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡಿದೆ. ತನ್ನ ಪಾಲಿಗೆ ಬಂದಿರುವಂತಹ 27 ಸೀಟುಗಳಲ್ಲಿಯೂ ಸಹ ತನ್ನ ಅಭ್ಯರ್ಥಿಗಳು ಯಾರು ಅನ್ನೋದನ್ನ ಪ್ರಕಟ ಮಾಡಿ ಮುಂದಿನ ಏನು ಪ್ರೊಸೀಜರ್ ಇದೆ ಅದಕ್ಕೆ ಬಿಟ್ಟಿದೆ. ಇದರಲ್ಲಿ ವಿಶೇಷ ಏನು ಅಂತಂದ್ರೆ, ತಮಿಳುನಾಡು ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ, ತಮಿಳುನಾಡು ಬಿಜೆಪಿಯ ಫೇಸೇ ಆಗಿರುವಂತಹ ಅಣ್ಣಾಮಲೈಗೆ ಟಿಕೆಟ್ ಕೊಟ್ಟಿಲ್ಲ. ಅಣ್ಣಾಮಲೈಗೆ ಟಿಕೆಟ್ ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ಸಿಂಗಂ ಅಂತ ಕರೆಸಿಕೊಳ್ತಿದ್ದಂತಹ ಅದೇ ಅಣ್ಣಾಮಲೈ ತಮಿಳುನಾಡಿಗೆ ಹೋಗಿ ಪಾಲಿಟಿಕ್ಸ್ ಮಾಡ್ತೀನಿ, ಬಿಜೆಪಿಯನ್ನ ಬಿಜೆಪಿಯನ್ನ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ತರ್ತೀನಿ, ದ್ರಾವಿಡ ಮಣ್ಣಿನಲ್ಲಿ ಕಮಲವನ್ನ ಅರಳಿಸ್ತೀನಿ, ಹಿಂದುತ್ವ ಸರ್ಕಾರ ತಗೊಂಡು ಬರ್ತೀನಿ ತಮಿಳುನಾಡಿನಲ್ಲಿ, ನೋಡ್ತಾ ಇರಿ ಅಂತ ಚಾಲೆಂಜ್ ಮಾಡಿದಂತಹ ಅಣ್ಣಾಮಲೈಗೆ ರಾಜ್ಯಾಧ್ಯಕ್ಷ ಪಟ್ಟ ಹೋಯ್ತು. ಈಗ ಕನಿಷ್ಠ ಕಡೆ ಪಕ್ಷ MLA ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ಟಿಕೆಟ್ ಸಹ ಬಿಜೆಪಿ ದಯಪಾಲಿಸಿಲ್ಲ. ಸೊ ಏನೆಲ್ಲ ಆಯ್ತು ಕಳೆದ ಒಂದು ವರ್ಷದಲ್ಲಿ ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಳೆದುಕೊಂಡ ನಂತರ, ಆ ವಿಶ್ಲೇಷಣೆಯನ್ನು ಮಾಡುವುದರ ಜೊತೆಗೇನೆ ಇದರ ಅರ್ಥ ಏನು, ಅಣ್ಣಾಮಲೈ ರಾಜಕೀಯ ಜೀವನ ಮುಂದಕ್ಕೆ ಏನು, ಅದನ್ನು ಸಹ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ಕಳೆದ 3-4 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಸಿಂಗಂ ಅಂತ ನಮ್ಮ ಸುದ್ದಿ ಮಾಧ್ಯಮಗಳು ಓವರ್ ಬಿಲ್ಡಪ್ ಕೊಟ್ಟಂತಹ ಒಬ್ಬ ಪೊಲೀಸ್ ಆಫೀಸರ್, IPS ಆಫೀಸರ್ ಅಣ್ಣಾಮಲೈ. ಚಿಕ್ಕಮಗಳೂರು ಆ ಕಡೆ ಪ್ರದೇಶಗಳಲ್ಲಿ SP ಆಗಿದ್ದಂಥವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಸಾಕಷ್ಟು ಪ್ರಶಂಸೆಗಳು ಬಂತು. ಖಡಕ್ ಆಫೀಸರ್ ಅಂತ ಸಿಂಗಂ ಅನ್ನುವಂತಹ ಪ್ರಶಂಸೆಗಳು ಬಂತು. ಎಲ್ಲದರ ನಡುವೆ ದಿಢೀರ್ ಅಂತ ಒಂದು ಬಾರಿ ನಾನು ವಾಪಸ್ಸು ನನ್ನ ತಮಿಳುನಾಡಿಗೆ ಹೋಗ್ತಾ ಇದ್ದೀನಿ, ಈ ಕೆಲಸನ ಬಿಟ್ಟು ರಾಜಕೀಯಕ್ಕೆ ಹೋಗ್ತೀನಿ, ಬಿಜೆಪಿ ಸೇರ್ತೀನಿ ಅಂತ ಅನೌನ್ಸ್ ಮಾಡಿದ್ರು. ಸೊ ಆಗ ಸ್ವಲ್ಪ ಎಲ್ಲರೂ ಶಾಕ್ ಆದ್ರು, ಯಾಕಂದ್ರೆ ಅದೊಂಚೂರು ಇದ್ದಕ್ಕಿದ್ದ ಹಾಗೆ ಆದಂತಹ ಬೆಳವಣಿಗೆ. ಬಟ್ ಅದು ಆಯ್ತು, ತಮಿಳುನಾಡಿಗೆ ಹೋದ್ರು, ಬಿಜೆಪಿಗೆ ಸೇರ್ಪಡೆಗೊಂಡ್ರು. ಕೆಲವೇ ದಿನಗಳಲ್ಲಿ ಬಿಜೆಪಿಯಲ್ಲಿ ಬಹಳ ದೊಡ್ಡ ಸ್ಟಾರ್ ಪೊಲಿಟಿಷಿಯನ್ ಆದ್ರು, ರಾಜ್ಯಾಧ್ಯಕ್ಷ ಪಟ್ಟವನ್ನು ಸಹ ಗಿಟ್ಟಿಸ್ಕೊಂಡ್ರು. ಆ ನಂತರ ಇಡೀ ತಮಿಳುನಾಡು ಯಾತ್ರೆ ಮಾಡಿದ್ರು, ಪಾದಯಾತ್ರೆ ಮಾಡಿದ್ರು, ಇನ್ನೇನೇನೋ ಮಾಡಿದ್ರು, ಸಾಧ್ಯ ಆದಷ್ಟು ಓಡಾಡಿದ್ರು, ಪಕ್ಷವನ್ನು ಬಲಪಡಿಸ್ತಾ ಇದ್ದೀನಿ, ಕಟ್ಟುತ್ತಾ ಇದ್ದೀನಿ ಅಂತ. ಅದನ್ನ ನೋಡಿ ಸಾಕಷ್ಟು ಜನ ಏನೋ ಆಗ್ತಿದೆ, ದ್ರಾವಿಡ ಮಣ್ಣಿನಲ್ಲಿ ಕಮಲ ಅರಳುವ ಸಾಧ್ಯತೆಗಳಿದಾವೆ ಅಂತ ಸಾಕಷ್ಟು ಜನ ಅನ್ಕೊಂಡಿದ್ರು. ಇವರು ಸಹ ಅದೇ ರೀತಿಯಲ್ಲಿ ಒಂದು ರೀತಿ ಜೋಶಲ್ಲಿ ಎಲ್ಲ ಕಡೆ ಓಡಾಡಿದ್ರು. ಮೋದಿನ ಕರೆಸಿ ಸಮಾವೇಶಗಳನ್ನು ಮಾಡೋದು, ಬಿಜೆಪಿ ಕ್ಯಾಡರ್ ಜೊತೆಲಿ ಸಮಾವೇಶ ಮಾಡೋದು, RSS ಅನ್ನ ಇದ್ದಕ್ಕಿದ್ದ ಹಾಗೆ ತಮಿಳುನಾಡಲ್ಲಿ ಅದು ಬಹಳ ಬಲಯುತವಾದಂತಹ ಯೂನಿಟ್, ಅದು ತಮಿಳುನಾಡು RSS ಅಂತ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಧಾರ್ಮಿಕವಾದಂತಹ ನಡಿಗೆಗಳನ್ನು ನಡೆಸಿದ್ರು, ಎಲ್ಲ ಮಾಡಿದ್ರು. ಕೊನೆಗೆ ಗಿಮಿಕ್ಗಳನ್ನು ಸಹ ಮಾಡಕ್ ಶುರು ಮಾಡೋದು, ಚಾಟಿ ತಗೊಂಡು ತನಗೆ ತಾನೇ ಹೊಡೆದುಕೊಳ್ಳೋದು, ಚಪ್ಪಲಿ ಹಾಕದೆ ನಡೆಯೋದು, ಹೀಗೆ ಒಂದಲ್ಲ ಎರಡಲ್ಲ ಮಾಡ್ತಾನೆ ಹೋದ್ರು. ಒಟ್ನಲ್ಲಿ ತಾನು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷ ಅಂತ ತೋರಿಸ್ಕೊಳ್ತಿದ್ರು. ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ನಾನು, ತಮಿಳುನಾಡು ಬಿಜೆಪಿ ನನ್ನ ಕೈ ಕೆಳಗಡೆ ಇದೆ ಅಂತ. ಬಟ್ AIADMK ಜಸ್ಟ್ ಸೊಳ್ಳೆಯನ್ನ ತೆಗೆದು ಬಿಸಾಕದಂಗೆ ಬಿಜೆಪಿಯಿಂದ ಅಣ್ಣಾಮಲೈನ ಪಕ್ಕಕ್ಕೆ ಸರಿಸ್ತು. ಏನಾಯ್ತು, 2019 ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಂಡಿದ್ರು ಯಾರು, ಬಿಜೆಪಿ ಮತ್ತು AIADMK NDA. ಆದರೆ 2024 ಹೊತ್ತಿಗೆ ಅವರಿಗೆ ಸಾಕಷ್ಟು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಂತು. ಮೈತ್ರಿಯನ್ನ ಕಡ್ಕೊಂಡ್ಬಿಟ್ರು. ಮಧ್ಯದಲ್ಲಿ ಕಡ್ಕೊಂಡ ನಂತರ ಏನೇನೋ ಆಯ್ತು, ಏನು ವರ್ಕೌಟ್ ಆಗ್ಲಿಲ್ಲ. ಅದೇನು ಬಿಜೆಪಿಗೆ ತಮಿಳುನಾಡಿನಲ್ಲಿ ಅಸ್ತಿತ್ವ ಇಲ್ಲದೆ ಹೋಗುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗೋಯ್ತು. ಅಣ್ಣಾಮಲೈ ಒಂದ್ ಕಡೆ ಬಿಲ್ಡಪ್ ಕೊಡ್ತಿದ್ರು ಸಹ ತಮಿಳುನಾಡಿನಲ್ಲಿ ಬಿಜೆಪಿ ಏನು ಮುಂದಕ್ಕೆ ಹೋಗಂಗ್ ಕಾಣಿಸ್ತಿರ್ಲಿಲ್ಲ. ಅಲ್ಲಿಗೆ ಮತ್ತೆ ಮೈತ್ರಿ ಮಾಡಿಕೊಳ್ಳಬೇಕು ಅನ್ನುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಯಿತು. ಯಾಕಂದ್ರೆ 2024 ಬಂದಂತಹ ಫಲಿತಾಂಶಗಳು ನರೇಂದ್ರ ಮೋದಿಗೆ ಶಾಕ್ ಆಗಿತ್ತು. ಲೋಕಸಭಾ ಚುನಾವಣೆಗಳು ನರೇಂದ್ರ ಮೋದಿಗೆ ಶಾಕ್. ಯಾಕೆಂದ್ರೆ 240ಕ್ಕೆ ಕುಸಿತು, 300 ಪ್ಲಸ್ ಇಂದ 240ಕ್ಕೆ ಕುಸಿತು ಬಿಜೆಪಿ. ಅಲ್ಪಮತದ ಪಕ್ಷ ಆಗೋಯ್ತು, ಸರ್ಕಾರ ಆಗೋಯ್ತು. ಈಗ ಅಲ್ಪಮತದ ಸರ್ಕಾರವನ್ನೇ ಮೋದಿ ನಡೆಸ್ತಾ ಇರೋದು. ಅದರಲ್ಲೂ ವಿಶೇಷವಾಗಿ
ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಪಕ್ಷಗಳು ಟಿಡಿಪಿ ಮತ್ತು ಜೆಡಿಯು ಸಪೋರ್ಟ್ ಅನ್ನ ವಾಪಸ್ ತಗೊಂಡ್ರೆ ಈ ಕ್ಷಣಕ್ಕೆ ನರೇಂದ್ರ ಮೋದಿ ಸರ್ಕಾರ ಇರಲ್ಲ ಭಾರತದಲ್ಲಿ, ಇರಲ್ಲ. ಅವರ ಊರುಗೋಲುಗಳ ಇವ್ರು ನಡೀತಾ ಇರೋದು. ಸೊ ಏನಾದ್ರು ಮಾಡಿ ಮತ್ತೆ ತಮಿಳುನಾಡಿನಲ್ಲಿ ರಿವೈವ್ ಆಗ್ಬೇಕು ಅಂದ್ರೆ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡ್ಕೊಳ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದರು. ಎಐಎಡಿಎಂಕೆಗೆ ಆಹ್ವಾನ ಕೊಟ್ಟರು, ಬನ್ನಿ ಮಾತಾಡೋಣ ಅಂತ. ಎಐಎಡಿಎಂಕೆ ಮಾತಾಡೋದಕ್ಕಿಂತ ಮೊದಲೇನೆ ಮಾತುಕತೆಗೇನೆ ಷರತ್ತುಗಳನ್ನ ಹಾಕ್ತು. ಅದರಲ್ಲಿ ಬಹಳ ಮುಖ್ಯವಾದ ಷರತ್ತು ಅಂದ್ರೆ ಈ ಅಣ್ಣಾಮಲೈನ ಮೊದಲು ರಾಜ್ಯಾಧ್ಯಕ್ಷ ಪಟ್ಟದಿಂದ ಕಿತ್ತು ಬಿಸಾಕಬೇಕು. ಬಿಸಾಕಿದ್ರೇನೆ ನಾವು ಮಾತುಕತೆ ಕೂತ್ಕೋಬಹುದು, ಇಲ್ಲಾಂದ್ರೆ ಮಾತುಕತೆನೂ ಬೇಕಾಗಿಲ್ಲ ಅಂತ ಎಐಎಡಿಎಂಕೆ ಹೇಳ್ಬಿಡ್ತು. ಬಿಜೆಪಿಗೆ ವಿಧಿ ಇರಲಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಒಂದು ಸೊಳ್ಳೆ ನಿಂಗೆ ಓಡಿಸ್ದಂಗೆ ಓಡಿಸ್ಬಿಟ್ರು ಅಣ್ಣಾಮಲೈನ ಆ ಸೀಟಿಂದ ತೆಗೆದು ಬಿಸಾಕಿ ಬೇರೆ ವ್ಯಕ್ತಿನ ರಾಜ್ಯಾಧ್ಯಕ್ಷ ಮಾಡಿದ್ರು. ಆನಂತರ ಮೈತ್ರಿ ಆಯ್ತು, ಎಲ್ಲವೂ ಆಯ್ತು. ಅಣ್ಣಾಮಲೈ ಮೂಲೆ ಗುಂಪಾಗೋದಕ್ಕೆ ಶುರು ಆದ್ರು. ಏನೋ ತೋರಿಸ್ಕೊಳ್ಳೋದಕ್ಕೆ ಇದೀನಿ ಅಂತ ಆಗಾಗ ಸ್ಟೇಟ್ಮೆಂಟ್ಗಳು ಕೊಡ್ತಿದ್ರು, ಚಾಟಿಲ್ ಬಿಸ್ಕೊಳ್ತಿದ್ರು, ಏನೇನೋ ಮಾಡ್ತಿದ್ರು. ಬಟ್ ಏನು ವರ್ಕೌಟ್ ಆಗ್ಲಿಲ್ಲ. ಅಣ್ಣಾಮಲೈ ವಾಸ್ ಸೈಡ್ ಲೈನ್ಡ್. ನಿಧಾನಕ್ಕೆ ದೂರ ತಳ್ಳಿಬಿಟ್ರು, ವೇಸ್ಟ್ ಪಾರ್ಟಿ ನೀನು ಅಂತ. ಸೊ ವಿಧಾನಸಭಾ ಚುನಾವಣೆ ಸಂದರ್ಭಕ್ಕಾದ್ರೂ ಮತ್ತೆ ಅಣ್ಣಾಮಲೈ ವಾಪಸ್ ಬರ್ತಾರೆ. ಅವ್ರಿಗೊಂದಷ್ಟು ಗೌರವ ಸಿಗುತ್ತೆ, ಪವರ್ ಸಿಗುತ್ತೆ ಅಂತ ಎಲ್ಲ ನಿರೀಕ್ಷೆ ಇಟ್ಕೊಂಡಿದ್ರು. ಅಣ್ಣಾಮಲೈಗೂ ಆ ಕನಸಿದ್ದಿರುತ್ತೆ. ಓಕೆ, ಬಟ್ 27 ಸೀಟು ಬಿಜೆಪಿ ಪಾಲಿಗೆ ಬಂದಿರೋದು ತಮಿಳುನಾಡಿನಲ್ಲಿ. ಆ 27 ಸೀಟುಗಳ ಹೆಸರುಗಳು ಪ್ರಕಟ ಆಗಿದೆ. ಅಭ್ಯರ್ಥಿಗಳ ಹೆಸರು, ಅಣ್ಣಾಮಲೈ ಹೆಸರಿಲ್ಲ. ಈ ಮುಜುಗರದಿಂದ ಪಾರಾಗೋದಕ್ಕೆ ಅಣ್ಣಾಮಲೈ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು. ಕಳೆದ ವಾರನೇ ಹೇಳಿದ್ರು, ನಾನೇ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ನಮ್ಮ ಕೇಂದ್ರ ಏನು ಹೈಕಮಾಂಡ್ ಇದೆ ಅದಕ್ಕೆ ತಿಳಿಸಿದ್ದೀನಿ ಅಂತ. ಆವಾಗ್ಲೇ ಒಂದು ಬೇಲ್ ತಗೊಂಬಿಟ್ರು, ಜಾಮೀನ್ ತಗೊಂಬಿಟ್ರು. ನನಗೆ ಟಿಕೆಟ್ ಸಿಕ್ಕಲ್ಲ ಅನ್ನೋದು ಕನ್ಫರ್ಮ್ ಆದ್ಮೇಲೆ. ಯಾಕಂದ್ರೆ ಅಣ್ಣಾಮಲೈ ಟಿಕೆಟ್ ಬೇಡ ಅನ್ನೋದಕ್ಕೆ ಕಾರಣನೇ ಇಲ್ಲ. ಅಣ್ಣಾಮಲೈಗೆ ಟಿಕೆಟ್ ಬೇಕೇ ಬೇಕಿತ್ತು. ಅಣ್ಣಾಮಲೈ ಸೈಡ್ ಲೈನ್ ಆಗಿದ್ರು, ರಾಜ್ಯಾಧ್ಯಕ್ಷ ಪಟ್ಟ ಹೋಯ್ತು, ಎಲ್ಲ ಹೋಯ್ತು. ಉಳಿದಿದ್ದು ಒಂದೇ ಆಪ್ಷನ್, ಒಂದು ಪಾರ್ಟಿ ಬಿಟ್ಟು ಬೇರೆ ಪಕ್ಷ ಕಟ್ಟಬೇಕಾಗಿತ್ತು. ಅಥವಾ ಬಿಜೆಪಿಯಲ್ಲಿ ಅಟ್ಲೀಸ್ಟ್ MLA ಇನ್ನೇನೋ MP MLC ರಾಜ್ಯಸಭಾ ಮೆಂಬರೋ ಏನೋ ಒಂದಾಗಿ ಅಧಿಕಾರವನ್ನ ಸ್ವಲ್ಪ ಆದ್ರೂ ಪಡ್ಕೊಳ್ಬೇಕಾಗಿತ್ತು. ಅಂಥವ್ರು ನನಗೆ MLAಗೆ ಟಿಕೆಟ್ ಬೇಡ ಅಂತ ಹೇಳ್ತಾರ. ಅದು ಅಬ್ಸಲ್ಯೂಟ್ಲಿ ಅದೊಂದು ರೀತಿ ಸಬೂಬ್ ಅಷ್ಟೇ. ತನಗೆ MLA ಟಿಕೆಟ್ ಸಿಗಲ್ಲ ಅಂತ ಕನ್ಫರ್ಮ್ ಆಗಿದ್ದಕ್ಕೆ ಈ ಡೈಲಾಗ್ ಹೊಡೆದು ಆಗ್ಲೇನೆ ಜಾಮೀನ್ ತಗೊಂಡ್ಬಿಟ್ರು. ಅದೇ ರೀತಿ ಇವತ್ತಾಗಿದೆ, ಪಟ್ಟಿ ಪ್ರಕಟ ಆಗಿದೆ, ಅವರ ಹೆಸರು ಇಲ್ಲ. ಹಾಗಾದ್ರೆ ಅಣ್ಣಾಮಲೈನ ಮುಂದಿನ ನಡೆ ಏನಾಗಿರುತ್ತೆ, ಅಥವಾ ಬಿಜೆಪಿಯಲ್ಲಿ ಅಣ್ಣಾಮಲೈ ಪರಿಸ್ಥಿತಿ ಏನು ಅಂದ್ರೆ ಇದೇ ರೀತಿ ಫೇಡ್ ಔಟ್ ಆಗಿ ಇರಬೇಕಾಗತ್ತೆ. ಎಲ್ಲಿಯವರೆಗೆ ಎಐಎಡಿಎಂಕೆ ಜೊತೆ ಇವರು ಮೈತ್ರಿಯಲ್ಲಿ ಇರ್ತಾರೋ ಅಲ್ಲಿಯವರೆಗೆ ಅಣ್ಣಾಮಲೈಗೆ ವಾಪಸ್ ಬರೋದಕ್ಕೆ, ಅಧಿಕಾರ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಎಐಎಡಿಎಂಕೆನ ಸಿಕ್ಕಾಪಟ್ಟೆ ಟೀಕೆ ಮಾಡಿದ್ರು. ಎಐಎಡಿಎಂಕೆ ಜೊತೆ ಮೈತ್ರಿ ಬೇಡ ಅಂತ ಕಟ್ ಮಾಡಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅಣ್ಣಾಮಲೈ. ಆ ಕಾರಣಕ್ಕೆ ಎಐಎಡಿಎಂಕೆಗೆ ಬಹಳ ಸಿಟ್ಟಿದೆ ಅಣ್ಣಾಮಲೈ ಬಗ್ಗೆ. ಅಣ್ಣಾಮಲೈ ಬಿಜೆಪಿಯಲ್ಲಿ ಇರೋದೇ ಅವ್ರಿಗೆ ಇಷ್ಟ ಇಲ್ಲ. ಬಟ್ ಬಿಜೆಪಿ ಇಂದಲೇ ಕಿತ್ತು ಹಾಕಿ ಅಂತ ಹೇಳಿದ್ರೆ ಸರಿ ಇರಲ್ಲ ಅಂತ ಹೇಳಿ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕಿತ್ತು ಹಾಕ್ತಿದ್ದಾರೆ ಅಷ್ಟೇನೆ. ಈಗ ಟಿಕೆಟ್ ಇಲ್ದಂಗೆ ನೋಡ್ಕೊಂಡಿದ್ದಾರೆ. ಆ ಮೂಲಕ ಅಣ್ಣಾಮಲೈ ಪಕ್ಷದಲ್ಲಿ ಇದ್ರು ಇಲ್ಲದೆ ಹೋದ್ರು ಏನು ಇಲ್ಲ, ಹೆಸರು ಇಲ್ಲ, ಎಂಥದ್ದು ಇಲ್ಲ, ನಾಮಕೆ ವಾಸ್ತೆ ಒಂದು ಆರ್ಡಿನರಿ ಬಿಜೆಪಿ ಸದಸ್ಯ, ವರ್ಕರ್ ಅಷ್ಟೇನೆ. ಅದನ್ನ ಬಿಟ್ರೆ ಬೇರೆ ಏನು ಇಲ್ಲ. ಅಲ್ಲಿಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಒಂದು ಫಾರ್ಮುಲಾ ಇದೆಯಲ್ಲ, ಉಪಯೋಗಕ್ಕೆ ಬಂದಾಗ ಚೆನ್ನಾಗಿ ಬಳಸ್ಕೊಳ್ಬೇಕು, ಉಪಯೋಗಕ್ಕೆ ಬರಲ್ಲ ಅಂತ ಗೊತ್ತಾದ ತಕ್ಷಣ ತೆಗೆದು ತಿಪ್ಪೆಗೆ ಎಸ್ತು ಬಿಡ್ಬೇಕು ಅಂತ ಆ ಪಟ್ಟಿಗೆ ಈಗ ಅಣ್ಣಾಮಲೈ ಸೇರ್ಕೊಂಡಿದ್ದಾರೆ. ಚೆನ್ನಾಗಿ ಅವ್ರನ್ನ ಯಾವೆಲ್ಲ ರೀತಿಯಲ್ಲಿ ಬಳಸ್ಕೊಳ್ಬೇಕು ಚೆನ್ನಾಗಿ ಬಳಸ್ಕೊಂಡ್ರು. ವರ್ಕೌಟ್ ಆಗ್ಲಿಲ್ಲ, ಆಮೇಲೆ ಏನ್ ಮಾಡಬೇಕು ಅದನ್ನ ಮಾಡಿದ್ರು. ಈಗ ಟಿಕೆಟ್ ಸಹ ಇಲ್ಲದೆ ಪಕ್ಕಕ್ಕೆ ಬಿಸಾಕಿದ್ದಾರೆ. ಸೊ ಈಗ ಅಣ್ಣಾಮಲೈಗೆ ಬಿಟ್ಟ ವಿಚಾರ. ಅಲ್ಲೇ ಇರ್ತಾರ, ಹೊಸ ಪಕ್ಷ ಮಾಡ್ಕೊಳ್ತಾರ, ಬೇರೆ ಪಕ್ಷ ಸೇರ್ಕೊಳ್ತಾರ, ಅಥವಾ ರಾಜಕೀಯದಿಂದಾನೇ ನಿವೃತ್ತಿ ತಗೊಂಡ್ಬಿಟ್ಟು ನನಗೆ ಬೇಕಾಗಿಲ್ಲ, ನನಗೆ ಆಗಲ್ಲ ಇದು ಅಂತಾರ, ಗೊತ್ತಿಲ್ಲ. ಅದು ಅವರ ಮುಂದಿನ ನಡೆ. ಒಟ್ಟಿನಲ್ಲಿ ತಮಿಳುನಾಡು ಚುನಾವಣೆಯಲ್ಲಿ ಈ ಬಾರಿ ಅಣ್ಣಾಮಲೈ ಇರಲ್ಲ, ಅಷ್ಟಂತೂ ಕನ್ಫರ್ಮ್ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.